ನಾವ ಈ ವಿಡಿಯೋದಾಗ ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಥವಾ ರನ್ ಟೈಮ್ ಪಾಲಿಮಾರ್ಫಿಸಮ್ ಅಂದ್ರೆ ಏನಂತೇಳಿ ನೋಡೋಣ ಅಂತ. ಇದಕ್ಕೆ ನಾವು ಮೆಥಡ್ ಓವರ್ ರೈಡಿಂಗ್ ಅಂತಾನೂ ಕರಿತೀವಿ ನಾವು. ಸೊ ಈ ಮೆಥಡ್ ಓವರ್ ರೈಡಿಂಗ್ ಯಾವಾಗ ಎರಡು ಕ್ಲಾಸ್ ನಡಬರಕ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಇರ್ತೈತಲ್ಲ ಅವಾಗ ಮೆಥಡ್ ಓವರ್ ರೈಡಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಪೇರೆಂಟ್ ಕ್ಲಾಸ್ದಾಗ ಇರುವಂತ ಮೆಥಡ್ ನ ನಾವ ಚೈಲ್ಡ್ ಕ್ಲಾಸ್ದಾಗೂ ಡಿಫೈನ್ ಮಾಡಿದೀವಿ ಅಂತಂದ್ರೆ ಪೇರೆಂಟ್ ಕ್ಲಾಸ್ದಾಗ ಏನ್ ಮೆಥಡ್ ಇರ್ತೈತಲ್ಲ ಅದ ಮೆಥಡ್ ವಿತ್ ಸೇಮ್ ಸಿಗ್ನೇಚರ್ ನಾವು ಸಬ್ ಕ್ಲಾಸ್ದಾಗ ಡಿಫೈನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಮೆಥಡ್ ಓವರ್ ರೈಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ನಾವು ಇದನ್ನ ಎದಕ್ ಮಾಡ್ತೀವಿ ಅಂತಂದ್ರೆ ಪೇರೆಂಟ್ ಕ್ಲಾಸ್ದಾಗ ಏನಿರ್ತೈತಿ ಜೆನ್ರಿಕ್ ಬಿಹೇವಿಯರ್ ಇರ್ತೈತಿ ಆ ಮೆಥಡ್ ಅದ. ಸಬ್ ಕ್ಲಾಸ್ದಾಗ ನಾವು ಸ್ಪೆಸಿಫಿಕ್ ಬಿಹೇವಿಯರ್ ಫಾರ್ ದ್ಯಾಟ್ ಸಬ್ ಕ್ಲಾಸ್ ನ ಡಿಫೈನ್ ಮಾಡಬೇಕು ಅಂತಂದ್ರೆ ನಾವು ಮೆಥಡ್ ಓವರ್ ರೈಡಿಂಗ್ ನ ಯೂಸ್ ಮಾಡ್ತೀವಿ. ನಾವ್ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಮ್ದ ಇಲ್ಲೇ ಎನಿಮಲ್ ಅಂತೇಳಿ ಕ್ಲಾಸ್ ಐತಿ. ಎನಿಮಲ್ದಾಗ ಮೇಕ್ ಸೌಂಡ್ ಅಂತೇಳಿ ಮೆಥಡ್ ಐತಿ. ಎನಿಮಲ್ ಮೇಕ್ಸ್ ಎ ಸೌಂಡ್ ಇದ ಜೆನ್ರಿಕ್. ಇಲ್ಲಿ ಏನ್ ಮಾಡಾಕ್ತಿವಿ ನಾವು ಜೆನ್ರಿಕ್ ಬಿಹೇವಿಯರ್ ನ ಡಿಫೈನ್ ಮಾಡಾಕ್ತಿವಿ ಎನಿಮಲ್ ಮೇಕ್ಸ್ ಎ ಸೌಂಡ್ ಅಂತೇಳಿ. ಡಾಗ್ ಎಕ್ಸ್ಟೆಂಡ್ಸ್ ಎನಿಮಲ್. ಡಾಗ್ ಇಸ್ ಅ ಸಬ್ ಕ್ಲಾಸ್ ಆಫ್ ಎನಿಮಲ್. ಹೌದಾ? ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಡಾಗ್ ಮೇಕ್ಸ್ ಎ ಸೌಂಡ್ ಇನ್ ಎ ಸ್ಪೆಸಿಫಿಕ್ ವೇ. ಅದಕ್ಕೆ ನಾನು ಏನ್ ಮಾಡಾಕತ್ತೀನಿ ಎನಿಮಲ್ದಾಗ ಇರುವಂತ ಮೇಕ್ ಸೌಂಡ್ ನ ನಾನು ಇಲ್ಲೇ ಓವರ್ ರೈಡ್ ಮಾಡಾಕತ್ತೀನಿ. ಓವರ್ ರೈಡ್ ಮಾಡಿ ಡಾಗ್ ಸ್ಪೆಸಿಫಿಕ್ ಬಿಹೇವಿಯರ್ ಐತ್ಲೆ ಅದನ್ನ ನಾ ಇಲ್ಲಿ ಬಿಸ್ನೆಸ್ ಲಾಜಿಕ್ ಪ್ರೊವೈಡ್ ಮಾಡಾಕತ್ತೀನಿ. ಡಾಗ್ ಬಾರ್ಕ್ಸ್ ಅಂತೇಳಿ. ಇಲ್ಲಿ ನಾವು ನೋಡಿದ್ರ ಮೇಕ್ ಸೌಂಡ್ ಮೆಥಡ್ ಏನ್ ಸಿಗ್ನೇಚರ್ ಐತಲ್ಲ ಇಲ್ಲಿ ಡಾಗ್ದಾಗು ನಾನು ಅದ ಸಿಗ್ನೇಚರ್ ನ ಪ್ರೊವೈಡ್ ಮಾಡಾಕತ್ತೀನಿ. ಇದಕ್ಕೆ ಏನಂತ ಕರೀತಾರ ಅಂದ್ರ ಮೆಥಡ್ ಓವರ್ ರೈಡಿಂಗ್ ಅಂತ ಹೇಳಿ ಕರೀತಾರ. ನಂದ ಕ್ಯಾಟ್ ಅಂತೇಳಿ ಇನ್ನೊಂದು ಕ್ಲಾಸ್ ಐತಿ. ಇದನ್ನು ಏನೈತಿ ಎಕ್ಸ್ಟೆಂಡ್ಸ್ ಎನಿಮಲ್. ಕ್ಯಾಟನು ಮೇಕ್ ಸೌಂಡ್ ಇನ್ ಅ ಸ್ಪೆಸಿಫಿಕ್ ವೇ. ಕ್ಯಾಟ್ ಆಲ್ಸೋ ಮೇಕ್ಸ್ ಅ ಸೌಂಡ್ ಇನ್ ಅ ಸ್ಪೆಸಿಫಿಕ್ ವೇ ಅಲ್ಲ. ಅದಕ್ಕೆ ನಾನು ಏನ್ ಮಾಡಾಕತ್ತೀನಿ ಎನಿಮಲ್ದಾಗಿರುವಂತ ಮೇಕ್ ಸೌಂಡ್ ನ ಇಲ್ಲಿನೂ ಓವರ್ ರೈಡ್ ಮಾಡಾಕ್ತೀನಿ. ಅದಕ್ಕೆ ಬಿಸ್ನೆಸ್ ಲಾಜಿಕ್ ಬರ್ಯಾಕತ್ತೀನಿ ನಾನಿಲ್ಲಿ ಕ್ಯಾಟ್ ಮ್ಯೂಸ್ ಅಂತ ಹೇಳಿ. ನಂದ ಟೆಸ್ಟ್ ಪ್ರೋಗ್ರಾಮ್ ಐತಿ. ಟೆಸ್ಟ್ ಪ್ರೋಗ್ರಾಮ್ದಾಗ ನಾನು ಏನ್ ಮಾಡಾಕತ್ತೀನಿ ಬೇಸಿಕಲಿ ಇವೆಲ್ಲಾ ಮೆಥಡ್ ನ ನಾನು ಕರೆಯಾಕತ್ತೀನಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಲೈನ್ ನಂಬರ್ 7 ದಾಗ ಎನಿಮಲ್ ಮೈ ಎನಿಮಲ್ ಅಂತೇಳಿ ಡಿಫೈನ್ ಮಾಡಾಕತ್ತೀನಿ. ಇದೇನ ರೆಫರೆನ್ಸ್ ಆಫ್ ಮೈ ಎನಿಮಲ್ ನ ನಾನು ಕ್ರಿಯೇಟ್ ಮಾಡಾಕತ್ತೀನಿ. ಈ ರೆಫರೆನ್ಸ್ ಆಫ್ ದ ಮೈ ಎನಿಮಲ್ ನಾ ಏನ್ ಮಾಡಾಕತ್ತೀನಿ ನ್ಯೂ ಎನಿಮಲ್ ಅಂತೇಳಿ ಬೇಸಿಕಲಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಮೈ ಎನಿಮಲ್ ಗ ಅಸೈನ್ ಮಾಡಾಕತ್ತೀನಿ. ಸೊ ಈಗ ಮೈ ಎನಿಮಲ್ ಅನ್ನುವಂತ ರೆಫರೆನ್ಸ್ ಎದಕ್ ಪಾಯಿಂಟ್ ಮಾಡಾಕತೈತಿ ಅಂತಂದ್ರ ಎನಿಮಲ್ ಆಬ್ಜೆಕ್ಟ್ ಗೆ ಪಾಯಿಂಟ್ ಮಾಡಾಕತೈತಿ. ಯಾವಾಗ ನಾನು ಮೈ ಎನಿಮಲ್ ಡಾಟ್ ಮೇಕ್ ಸೌಂಡ್ ಅಂತೇಳಿ ಕಾಲ್ ಮಾಡ್ತೀನಲ್ಲ ಅವಾಗ ಎನಿಮಲ್ ಕ್ಲಾಸ್ದಾಗ ಇರುವಂತಹದ್ ಮೇಕ್ ಸೌಂಡ್ ಕಾಲ್ ಆಗಿ ಎನಿಮಲ್ ಮೇಕ್ಸ್ ಸೌಂಡ್ ಅಂತೇಳಿ ನಮ್ದ ಪ್ರಿಂಟ್ ಆಕೈತಿ. ಸೊ ಲೈನ್ ನಂಬರ್ 12 ದಾಗ ನಾನು ಈ ಮೈ ಎನಿಮಲ್ ಅನ್ನುವಂತ ರೆಫರೆನ್ಸ್ ವೇರಿಯೇಬಲ್ಗೆ ಡಾಗದ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅಸೈನ್ ಮಾಡಾಕತ್ತೀನಿ. ಸೊ ಈ ರೀತಿ ಎದಕ್ ಮಾಡಕ್ ಆಗ್ತೈತಿ ಅಂತಂದ್ರ ಡಾಗ್ ಈಸ್ ಅ ಚೈಲ್ಡ್ ಆಫ್ ಅ ಎನಿಮಲ್ ಕ್ಲಾಸ್. ಅದಕ್ಕೆ ನಾವ ಎನಿಮಲ್ದ ರೆಫರೆನ್ಸ್ ನ ನಾವ ಡಾಗದ್ ಆಬ್ಜೆಕ್ಟ್ ಗೆ ಅಸೈನ್ ಮಾಡಬಹುದು. ಸೊ ಈಗ ಮೈ ಎನಿಮಲ್ ಎದಕ್ ಪಾಯಿಂಟ್ ಮಾಡಾಕತೈತಿ ಡಾಗ್ ಆಬ್ಜೆಕ್ಟ್ ಪಾಯಿಂಟ್ ಮಾಡಾಕತೈತಿ. ಸೊ ಯಾವಾಗ ನಾನು ಮೈ ಎನಿಮಲ್ ಡಾಟ್ ಮೇಕ್ ಸೌಂಡ್ ಅಂತ ಹೇಳಿ ಕಾಲ್ ಮಾಡ್ತೀನಲ್ಲ ಅವಾಗ ಡಾಗ್ದಾಗ ಇರುವಂತ ಮೇಕ್ ಸೌಂಡ್ ಕಾಲ್ ಆಗಿ ಡಾಗ್ ಬಾರ್ಕ್ಸ್ ಅಂತೇಳಿ ನಮ್ದ ಲೈನ್ ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಲೈನ್ ನಂಬರ್ 15 ದಾಗ ನಾ ಏನ್ ಮಾಡಾಕತ್ತೀನಿ ಈ ಮೈ ಎನಿಮಲ್ ರೆಫರೆನ್ಸ್ ನ ನಾನು ಕ್ಯಾಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಅಸೈನ್ ಮಾಡಾಕತ್ತೀನಿ. ಲೈನ್ ನಂಬರ್ 16 ದಾಗ ನಾನು ಯಾವಾಗ ಮೈ ಎನಿಮಲ್ ಡಾಟ್ ಮೇಕ್ ಸೌಂಡ್ ಅಂತೇಳಿ ಕಾಲ್ ಮಾಡ್ತೀನಲ್ಲ ಅವಾಗ ಕ್ಯಾಟ್ ದಾಗಿರುವಂತಹದ್ ಮೇಕ್ ಸೌಂಡ್ ಕಾಲ್ ಆಗ್ತೈತಿ. ಕ್ಯಾಟ್ ಮ್ಯಾವ್ಸ್ ಅಂತೇಳಿ ಪ್ರಿಂಟ್ ಆಕೈತಿ. ಇದಕ್ಕೆ ನಾವು ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಂತೇಳಿ ಎದಕ್ ಕರಿತೀವಿ ಅಂತಂದ್ರೆ ನಮಗ ಕಂಪೈಲ್ ಟೈಮ್ದಾಗ ಗೊತ್ತಿರಂಗಿಲ್ಲ ಯಾವ ಮೇಕ್ ಸೌಂಡ್ ಇನ್ವೋಕ್ ಆಕೈತಿ ಅಂತೇಳಿ. ಯಾಕಂದ್ರೆ ಎಲ್ಲಾ ಚೈಲ್ಡ್ ಕ್ಲಾಸ್ದಾಗು ಮೆಥಡ್ ಸಿಗ್ನೇಚರ್ ಸೇಮ್ ಇರ್ತೈತಿ. ರನ್ ಟೈಮ್ದಾಗನ ಜಾವಾ ಐಡೆಂಟಿಫೈ ಮಾಡ್ತೈತಿ ಯಾವ್ದನ್ನ ಇನ್ವೋಕ್ ಮಾಡ್ಬೇಕಂತೇಳಿ. ಯಾವ ರೀತಿ ಐಡೆಂಟಿಫೈ ಮಾಡ್ತೈತಿ ಅಂದ್ರೆ ಬೇಸ್ಡ್ ಆನ್ ದ ಆಬ್ಜೆಕ್ಟ್. ಸೊ ಇಲ್ಲಿ ನಾವು ರೆಫರೆನ್ಸ್ ನೋಡಂಗಿಲ್ಲ. ಬೇಸಿಕಲಿ ಯಾವ ಆಬ್ಜೆಕ್ಟ್ ಮ್ಯಾಗ ನಾವು ಮೇಕ್ ಸೌಂಡ್ ನ ಕಾಲ್ ಮಾಡಾಕ್ತಿವಲ್ಲ ಅದು ಮ್ಯಾಟರ್ ಆಕೈತಿ. ಸೊ ಆ ಮೆಥಡ್ ಇನ್ವೋಕ್ ಆಗ್ತೈತಿ ಬೇಸಿಕಲಿ. ಸೊ ಮೆಥಡ್ ಓವರ್ ರೈಡಿಂಗ್ ದಾಗ ನಾವ ಆಬ್ಜೆಕ್ಟ್ ನ ನೋಡ್ಬೇಕ. ಇಲ್ಲೇ ನ್ಯೂ ಎನಿಮಲ್ ಅಂತ ಹೇಳಿ ಕರ್ದೀವ ಅದಕ್ಕೆ
ಎನಿಮಲ್ ಕ್ಲಾಸ್ ಆಗಿರುವಂತ ಮೇಕ್ ಸೌಂಡ್ ಕಾಲ್ ಆಯ್ತು. ಇಲ್ಲೇ ನ್ಯೂ ಡಾಗ್ ಅಂತ ಹೇಳಿ ಮಾಡಾಕ್ತಿವಿ, ಅದಕ್ಕೆ ಡಾಗ್ ಕ್ಲಾಸ್ ಆಗಿಂದ ಮೇಕ್ ಸೌಂಡ್ ಕಾಲ್ ಆಯ್ತು. ಇಲ್ಲಿ ನ್ಯೂ ಕ್ಯಾಟ್ ಅಂತ ಹೇಳಿ ಮಾಡಾಕ್ತಿವಿ, ಅದಕ್ಕೆ ಕ್ಯಾಟ್ ಆಗಿರುವಂತ ಮೇಕ್ ಸೌಂಡ್ ಕಾಲ್ ಆಯ್ತು. ಸೊ ಇಲ್ಲಿ ನಾವು ರೆಫರೆನ್ಸ್ ನೋಡಬಾರ್ದು, ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕಾ, ಆಬ್ಜೆಕ್ಟ್ ನ ನೋಡ್ಬೇಕಾ. ಸೊ ಆಬ್ಜೆಕ್ಟ್ ದಾಗಿರುವಂತಹದ ಬೇಸಿಕಲಿ ಮೆಥಡ್ ಕಾಲ್ ಆಗ್ತೈತಿ ಓವರ್ ರೈಡಿಂಗ್ ದಾಗ. ನಾವ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತ ಇದ್ರದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ನಾನ ಪೇಮೆಂಟ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಪೇಮೆಂಟ್ ಅಂತ ಕ್ಲಾಸ್ದಾಗ ಪೇ ಅಂತೇಳಿ ಮೆಥಡ್ ಐತಿ. ಸೊ ಈ ಪೇ ಮೆಥಡ್ ಏನ್ ಮಾಡಾಕ್ತೈತಿ, ಇಂಟ್ ಅಮೌಂಟ್ ಆಸ್ ಎ ಪ್ಯಾರಾಮೀಟರ್ ತಗೊಳಾಗ್ತೈತಿ. ಇಲ್ಲಿ ನಾನು ಏನಂತ ಹೇಳಿ ಪ್ರಿಂಟ್ ಮಾಡಾಕ್ತೀನಿ, ಪೇಮೆಂಟ್ ಆಫ್ $, ಅಮೌಂಟ್ ಪ್ರೊಸೆಸ್ಡ್ ಬೈ ಕ್ಯಾಶ್ ಅಂತೇಳಿ ನಾ ಏನ್ ಮಾಡಾಕ್ತೀನಿ, ಪ್ರಿಂಟ್ ಮಾಡಾಕತ್ತೀನಿ. ಸೊ ಕ್ರೆಡಿಟ್ ಕಾರ್ಡ್ ಅನ್ನುವಂತ ಕ್ಲಾಸ್ದಾಗ ಏನ್ ಮಾಡಾಕ್ತಿವಿ ನಾವು, ಬೇಸಿಕಲಿ ಕ್ರೆಡಿಟ್ ಕಾರ್ಡ್ ಕ್ಲಾಸ್ ಎಕ್ಸ್ಟೆನ್ಸ್ ಪೇಮೆಂಟ್. ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಪೇ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ಓವರ್ ರೈಡ್ ಮಾಡಿ ನಾನು ಏನಂತ ಹೇಳಿ ಮಾಡಾಕ್ತೀನಿ, ಇಲ್ಲಿ ಬಾಡಿ ಆಫ್ ದ ಮೆಥಡ್ ದಾಗ ನಾನು ಪೇಡ್ ಅಮೌಂಟ್ ಯೂಸಿಂಗ್ ಕ್ರೆಡಿಟ್ ಕಾರ್ಡ್ ಅಂತ ಲೈನ್ ಪ್ರಿಂಟ್ ಮಾಡಾಕತ್ತೀನಿ. ಯು ಪಿ ಐ ಅಂತೇಳಿ ಇನ್ನೊಂದು ಕ್ಲಾಸ್ ಐತಿ. ಯು ಪಿ ಐ ಕ್ಲಾಸ್ ಎಕ್ಸ್ಟೆನ್ಸ್ ಪೇಮೆಂಟ್ ನಾನು ಇಲ್ಲಿನೂ ಪೇ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ಇಲ್ಲಿ ಪೇಡ್ ಅಮೌಂಟ್ ಯೂಸಿಂಗ್ API ಯೂಸಿಂಗ್ UPI ಅಂತೇಳಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಮ್ದ ಇದು ಟೆಸ್ಟ್ ಕ್ಲಾಸ್. ಈ ಟೆಸ್ಟ್ ಕ್ಲಾಸ್ ನ ನಾವು ರನ್ ಮಾಡಿ ನೋಡೋಣ ಅಂತ ಮೊದಲ. ಸೊ ಇಲ್ಲಿ ನಾವ್ ಏನ್ ಮಾಡಾಕ್ತಿವಿ, ಟೆಸ್ಟ್ ಕ್ಲಾಸ್ ದಾಗ ಪೇಮೆಂಟ್ ದ ರೆಫರೆನ್ಸ್ ವೇರಿಯೇಬಲ್ ಡಿಫೈನ್ ಮಾಡಿವಿ ಲೈನ್ ನಂಬರ್ 6 ದಾಗ. ಸೊ ಲೈನ್ ನಂಬರ್ 8 ದಾಗ ಈ ರೆಫರೆನ್ಸ್ ವೇರಿಯೇಬಲ್ ಆಫ್ ಪೇಮೆಂಟ್ ನ ನಾವ ಪೇಮೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅಸೈನ್ ಮಾಡಾಕತ್ತೀವ. ಅದಾದ್ಮೇಲೆ ಲೈನ್ ನಂಬರ್ 9 ದಾಗ ಪೇಮೆಂಟ್ ಡಾಟ್ ಪೇ ಅಂತ ಹೇಳಿ ಕರೆದ 500 ಅಂತ ಹೇಳಿ ಪಾಸ್ ಮಾಡಾಕ್ತಿವಿ. ಅವಾಗ ಪೇಮೆಂಟ್ ಕ್ಲಾಸ್ ದಾಗ ಇರುವಂತಹದ ಈ ಮೆಥಡ್ ಕಾಲ್ ಆಗ್ತೈತಿ. ನಮಗ ಈ ಲೈನ್ ಪ್ರಿಂಟ್ ಆಯ್ತ. ನೆಕ್ಸ್ಟ್ ಈ ಪೇಮೆಂಟ್ ರೆಫರೆನ್ಸ್ ಆಬ್ಜೆಕ್ಟ್ ಗೆ ನಾವ ಕ್ರೆಡಿಟ್ ಕಾರ್ಡ್ ಆಬ್ಜೆಕ್ಟ್ ನ ಅಸೈನ್ ಮಾಡಿ ಪೇಮೆಂಟ್ ಡಾಟ್ ಪೇ ಅಂತ ಹೇಳಿ 5000 ನ ಪಾಸ್ ಮಾಡಾಕ್ತಿವ. ಅವಾಗ ಕ್ರೆಡಿಟ್ ಕಾರ್ಡ್ ದಾಗಿರುವಂತಹದ ಈ ಲೈನ್ ಪ್ರಿಂಟ್ ಆಯ್ತ, ಪೇಡ್ ₹5000 ಯೂಸಿಂಗ್ ಎ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ. ಲೈನ್ ನಂಬರ್ 14 ದಾಗ ನಾವ ಪೇಮೆಂಟ್ ಆಬ್ಜೆಕ್ಟ್ ರೆಫರೆನ್ಸ್ ವೇರಿಯೇಬಲ್ ಗೆ UPI ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅಸೈನ್ ಮಾಡಾಕತ್ತೀವ. ಸೊ ಲೈನ್ ನಂಬರ್ 15 ದಾಗ ನಾವ ಪೇಮೆಂಟ್ ಡಾಟ್ ಪೇ 2500 ಅಂತ ಹೇಳಿ ಕಾಲ್ ಮಾಡಿದಾಗ UPI ದಾಗ ಇರುವಂತಹದ ಪೇ ಮೆಥಡ್ ಕಾಲ್ ಆಯ್ತ. ಅದಕ್ಕೆ ನಮಗ ಪೇಡ ₹2500 ಯೂಸಿಂಗ್ UPI ಅಂತ ಹೇಳಿ ಬಂದೈತಿ. ಸೊ ಈ ರೀತಿ ನಾವ ಓವರ್ ರೈಡ್ ನ ರಿಯಲ್ ಟೈಮ್ ದಾಗ ಯೂಸ್ ಮಾಡ್ತೀವಿ. ಸೊ ಮೆಥಡ್ ಓವರ್ ರೈಡ್ ಮಾಡ್ಬೇಕಂದ್ರ ನಮ್ಗ ಸ್ವಲ್ಪ ರೂಲ್ಸ್ ಅದಾವ, ಅವನ್ನ ನಾವ ರೂಲ್ಸ್ ನ ಫಾಲೋ ಮಾಡ್ಬೇಕ. ಒಂದೇದ ಮೆಥಡ್ ಓವರ್ ರೈಡಿಂಗ್ ಆಗ್ಬೇಕಂತಂದ್ರೆ ಇನ್ಹೆರಿಟೆನ್ಸ್ ಬೇಕಾಗೈತಿ. ಯಾವಾಗ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಇರ್ತೈತಿ ಅವಾಗ ಅಷ್ಟ ನಾವ ಮೆಥಡ್ ಓವರ್ ರೈಡಿಂಗ್ ನ ಮಾಡ್ಬೋದು. ಎರಡನೇದ ಸಿಗ್ನೇಚರ್ ಮಸ್ಟ್ ಬಿ ಸೇಮ್, ಮೆಥಡ್ ಸಿಗ್ನೇಚರ್ ಸೇಮ್ ಇರ್ಬೇಕ. ಮೂರನೇದ ಎಕ್ಸೆಸ್ ಮಾಡಿಫೈಯರ್ ಕೆನಾಟ್ ಬಿ ಮೋರ್ ರೆಸ್ಟ್ರಿಕ್ಟಿವ್ ಅಂತಂದ್ರ ಇನ್ ಕೇಸ್ ಪೇರೆಂಟ್ ಕ್ಲಾಸ್ ದಾಗ ಮೆಥಡ್ ಎಕ್ಸೆಸ್ ಮಾಡಿಫೈಯರ್ ಪಬ್ಲಿಕ್ ಇತ್ತಂದ್ರ ನಾವು ಅದನ್ನ ಚೈಲ್ಡ್ ಕ್ಲಾಸ್ ದಾಗ ಪಬ್ಲಿಕ್ ಅಂತಾನೆ ಡಿಫೈನ್ ಮಾಡ್ಬೇಕು. ಅದನ್ನ ನಾವ ಡಿಫಾಲ್ಟ್ ಅಥವಾ ಪ್ರೊಟೆಕ್ಟಿವ್ ಅಂತ ಮಾಡಕ್ ಆಗಂಗಿಲ್ಲ. ಇನ್ ಕೇಸ್ ಪೇರೆಂಟ್ ಕ್ಲಾಸ್ ದಾಗ ಮೆಥಡ್ ಎಕ್ಸೆಸ್ ಮಾಡಿಫೈಯರ್ ಪ್ರೊಟೆಕ್ಟೆಡ್ ಇತ್ತಂತಂದ್ರ ನಾವ ಚೈಲ್ಡ್ ಕ್ಲಾಸ್ ದಾಗ ಅದನ್ನ ಪ್ರೊಟೆಕ್ಟೆಡ್ ಅಂತ ಹೇಳಿ ಮಾಡ್ಬೋದು, ಇಲ್ಲಾಂದ್ರೆ ಪಬ್ಲಿಕ್ ಅಂತ ಹೇಳಿ ಮಾಡ್ಬೋದು. ಮೋರ್ ಲ್ಯಾಕ್ಸ್ ಮಾಡ್ಬೋದು ಅದನ್ನ ಆದ್ರೆ ನಾವ್ ಅದನ್ನ ರಿಸ್ಟ್ರಿಕ್ಟ್ ಮಾಡಕ್ ಬರಂಗಿಲ್ಲ. ಹಂಗ ನಮ್ದ ಪೇರೆಂಟ್ ಕ್ಲಾಸ್ ದಾಗ ಮೆಥಡ್ ಎಕ್ಸೆಸ್ ಮಾಡಿಫೈಯರ್ ಡಿಫಾಲ್ಟ್ ಇತ್ತಂದ್ರ ನಾವ ಚೈಲ್ಡ್ ಕ್ಲಾಸ್ ದಾಗ ಅದನ್ನ ಡಿಫಾಲ್ಟ್ ಅಂತ ನೀಡಬಹುದು, ಇಲ್ಲಾಂದ್ರೆ ಪ್ರೊಟೆಕ್ಟೆಡ್ ಅಂತ ನೀಡಬಹುದು, ಇಲ್ಲಾಂದ್ರೆ ಮೋರ್ ರಿಲ್ಯಾಕ್ಸ್ಡ್ ಪಬ್ಲಿಕ್ ಅಂತ ನಾವು ಮಾಡಬಹುದು. ನಾವು ಪ್ರೈವೇಟ್ ಮೆಥಡ್ಸ್ ನ ಓವರ್ ರೈಡ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಪ್ರೈವೇಟ್ ಮೆಥಡ್ಸ್ ನ ವಿದಿನ್ ಅ ಕ್ಲಾಸ್ ಅಷ್ಟೇ ನಾವು ಎಕ್ಸೆಸ್ ಮಾಡಕ್ ಆಕೈತಿ. ರಿಟರ್ನ್ ಟೈಪ್ ಕ್ಯಾನ್ ಬಿ ಅ ಕೋವೇರಿಯಂಟ್ ಅಂತಂದ್ರ ಬೇಸಿಕಲಿ ಇಲ್ಲಿ ನಾವು ನೋಡಿದೀವಿ ಅಂತಂದ್ರ ಕ್ಲಾಸ್ ಪೇರೆಂಟ್ ಅಂತ ಹೇಳಿ ಪೇರೆಂಟ್ ಗೆಟ್ ಇನ್ಸ್ಟೆನ್ಸ್. ಇಲ್ಲಿ ಏನ್ ಮಾಡಾಕ್ತಿವಿ ನಾವು, ರಿಟರ್ನ್ ನ್ಯೂ ಪೇರೆಂಟ್ ಅಂತ ಹೇಳಿ ಮಾಡಾಕತ್ತೀವ. ಸೊ ಇಲ್ಲಿ ನಾನು ಚೈಲ್ಡ್ ಗೆಟ್ ಇನ್ಸ್ಟೆನ್ಸ್ ಅಂತ ಹೇಳಿ, ಸೊ ಪೇರೆಂಟ್ ದ ಚೈಲ್ಡ್ ಕ್ಲಾಸ್ ಎಕ್ಸ್ಟೆನ್ಸ್ ಪೇರೆಂಟ್, ನಾ ಇಲ್ಲಿ ರಿಟರ್ನ್ ಟೈಪ್ ಪೇರೆಂಟ್ ಬದ್ಲಿ ಚೈಲ್ಡ್ ಅಂತ ಹೇಳಿ ಮಾಡ್ಕೋಬಹುದು. ಯಾಕಂದ್ರ ಚೈಲ್ಡ್ ಏನ್ ಮಾಡಾಕ್ತೈತಿ, ಪೇರೆಂಟ್ ನ ಎಕ್ಸ್ಟೆಂಡ್ ಮಾಡಾಕ್ತೈತಿ. ಇದಕ್ಕ ಕೋ ವೇರಿಯಂಟ್ ಅಂತ ಹೇಳಿ ಕರೀತಾರ. ಸೊ ಈ ರೀತಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಸ್ಟ್ಯಾಟಿಕ್ ಮೆಥಡ್ಸ್ ನ ನಾವ ಓವರ್ ರೈಡ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಸ್ಟ್ಯಾಟಿಕ್ ಮೆಥಡ್ಸ್ ಕ್ಲಾಸ್ ಲೆವೆಲ್ ಬಿಲಾಂಗಿಂಗ್ ಇರ್ತಾವ. ಫೇರ್ ಆಸ್ ಮೆಥಡ್ ಓವರ್ ರೈಡಿಂಗ್ ಕಮ್ಸ್ ಅಟ್ ದ ಇನ್ಸ್ಟೆನ್ಸ್ ಲೆವೆಲ್, ಅದಕ್ಕೆ ನಾವು ಓವರ್ ರೈಡ್ ಮಾಡಕ್ ಬರಂಗಿಲ್ಲ.
ಫೈನಲ್ ಮೆಥಡ್ಸ್ ಕೆನಾಟ್ ಬಿ ಓವರ್ ಇಡನ ಇನ್ ಕೇಸ್ ನಾವು ಫೈನಲ್ ಕೀವರ್ಡ್ ಯೂಸ್ ಮಾಡ್ಕೊಂಡ ಮೆಥಡ್ನ ಬರ್ದಿದ್ವಿ ಅಂತಂದ್ರೆ ಆ ಮೆಥಡ್ಸ್ನ ನಾವು ಚೈಲ್ಡ್ ಕ್ಲಾಸ್ದಾಗ ಓವರ್ ರೈಡ್ ಮಾಡಕ್ ಬರಂಗಿಲ್ಲ. ಸೊ ನಾವು ಆಗ್ಲೇ ನೋಡಿದೀವ ಪೇರೆಂಟ್ ಮೆಥಡ್ಸ್ ನಾವು ಓವರ್ ರೈಡ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಪ್ರೈವೇಟ್ ಮೆಥಡ್ಸ್ ವಿದಿನ್ ಅ ಕ್ಲಾಸ್ ಅಷ್ಟ ನಾವು ಅವನ್ನ ಎಕ್ಸೆಸ್ ಮಾಡಕ್ ಬರ್ತಿರ್ತೈತಿ. ಕನ್ಸ್ಟ್ರಕ್ಟರ್ನ ನಾವು ಓವರ್ ರೈಡ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಕನ್ಸ್ಟ್ರಕ್ಟರ್ಸ್ ಮೆಥಡ್ಸ್ ಅಲ್ಲ. ನಾವು ಮೆಥಡ್ ಓವರ್ ರೈಡಿಂಗ್ದಾಗ ಸೂಪರ್ ಕೀವರ್ಡ್ನ ಯೂಸ್ ಮಾಡ್ಬೋದು. ಈ ಎಕ್ಸಾಂಪಲ್ದಾಗ ನೋಡಿದ್ರ ಕ್ಲಾಸ್ ಪೇರೆಂಟ್ ಅಂತ ಹೇಳೈತಿ, ಇದ್ರೊಳಗ ವೈ ಡಿಸ್ಪ್ಲೇ ಅಂತ ಹೇಳಿ ಒಂದು ಮೆಥಡ್ ಐತಿ. ಸೊ ಚೈಲ್ಡ್ ಕ್ಲಾಸ್ ಏನ್ ಮಾಡಾಕ್ತೈತಿ, ಕ್ಲಾಸ್ ಚೈಲ್ಡ್ ಅಂತ ಹೇಳೈತಿ, ಇಟ್ ಎಕ್ಸ್ಟೆಂಡ್ಸ್ ದ ಪೇರೆಂಟ್. ಇದ್ರೊಳಗ ಡಿಸ್ಪ್ಲೇ ಮೆಥಡ್ ಬರೆದ ನಾವು ಓವರ್ ರೈಡ್ ಮಾಡಾಕ್ತಿವ. ಇನ್ ಕೇಸ್ ನಾನು ಇಲ್ಲೇ ಪೇರೆಂಟ್ ಕ್ಲಾಸ್ ಇದ್ದ ಡಿಸ್ಪ್ಲೇ ಮೆಥಡ್ ನ ಎಕ್ಸೆಸ್ ಮಾಡ್ಬೇಕಂತಂದ್ರ ಸೂಪರ್ ಡಾಟ್ ಡಿಸ್ಪ್ಲೇ ಅಂತ ಹೇಳಿ ಈ ರೀತಿ ಯೂಸ್ ಮಾಡ್ಕೋಬಹುದು ನಾವು. ಸೊ ನಾವು ಮೆಥಡ್ ಓವರ್ ರೈಡ್ ಮಾಡೋ ಟೈಮ್ದಾಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಒಂದು ಸ್ವಲ್ಪ ರೂಲ್ ಅದಾವ. ನಾವು ಎಕ್ಸೆಪ್ಷನ್ ನ ಕವರ್ ಮಾಡೋ ಟೈಮ್ದಾಗ ಈ ರೂಲ್ ನ ನೋಡೋಣ ಅಂತ 10th ರೂಲ್. ಸೊ ಇಷ್ಟ ನಮ್ದ ಮೆಥಡ್ ಓವರ್ ರೈಡಿಂಗ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರು ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.